ವಾಸನೆ ನಿಂಗೆ ಬಾರಿ ಸುಮ್ಮನೆ. ಅದ್ಯಾಕ ಹಂಗಾಡ್ತ್ಯ? ನಿಂಗೂ ಮಾಮನ್ ಗಾಳಿ ಬಡಿತೋ ಹೆಂಗೆ? ಒಳ್ಳೆ ತಂಪೂಟ್ನಲ್ಲಿ ಅವನ್ ಸುದ್ದಿ ಯಾಕೆ ತೆಗಿದ್ಯಾ? ಬಾರಿ ಸುಮ್ಮನೆ. ಮತ್ತೆಲ್ಲಿಗೆ? ಅಲ್ಲೋಡು, ಅಲ್ಲಿಗೆ. ಅಲ್ಲಿಗ? ನಡಿ ನಡಿ ಬಾ. ಈ ಫೋಟೋ ಫ್ಯಾಂಟಾಸ್ಟಿಕ್ ಆಗಿದೆಯಲ್ಲ? ತುಂಬಾ ನ್ಯಾಚುರಲ್ ಆಗಿದೆ. ವೆರಿ ನೈಸ್. ಅದಕ್ಕೆ ಬರೋಲ್ಲ. ರೀ ಸ್ವಾಮಿ, ಹೆಂಗಿದೆ ಮೈಗೆ? ಯಾರನ್ ಕೇಳಿ ನಮ್ಮ ಅಕ್ಕನ ಫೋಟೋ ತೆಗೆದ್ರಿ ನೀವು? ಇವಳು ನಿಮ್ಮ ಅಕ್ಕನಾ? ಇಲ್ಲ ಮತ್ತೆ ನಿಮ್ಮಕ್ಕನಾ? ಹೋಗ್ಲಿ, ಎಲ್ಲ ಬಿಟ್ಟಂಗೆ ಅವಳ ಫೋಟೋನೇ ತೆಗೆದ್ರಿ, ನನ್ ಫೋಟೋ ಯಾಕೆ ತೆಗಿಲಿಲ್ಲ ನೀವು? ಓಹೋ, ಹೀಗೋ ಸಮಾಚಾರ. ನೋಡು, ನಿನ್ನ ಅಕ್ಕನ. ಏನ್ರಿ ಅಕ್ಕ ಗಿಕ್ಕ ಅಂತಿದ್ದೀರಾ? ರೀ, ನಿಮ್ಗಿನ್ನು ನನ್ ಸುದ್ದಿ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಗೊತ್ತಿಲ್ಲಮ್ಮ. ಹೌದು, ತಾವೇನು ಈ ಏರಿಯಾದ MLAನೋ ಅಥವಾ ದೊಡ್ಡ ರೌಡಿನೋ? ಹೋಗ್ಲಿ, ಅದೆಲ್ಲ ನಿಮಗ್ ಮುಂದ್ ಗೊತ್ತಾಗತ್ತೆ. ಹೌದು, ನನ್ ಫೋಟೋ ಯಾಕೆ ತೆಗಿಲಿಲ್ಲ ನೀವು? ಅಮ್ಮ ತಾಯಿ, ಅದನ್ನ ಹೇಳದ್ ಬಿಟ್ರೆ ತಾನೇ ನೀನು. ನೋಡು, ನಿನ್ನ ಅಕ್ಕನ ಫೋಟೋ ಅಷ್ಟೇ ತೆಗ್ದಿಲ್ಲ ನಾನು, ನಿನ್ ಫೋಟೋನು ತೆಗ್ದಿದ್ದೀನಿ. ನೋಡ್ತೀಯಾ? ನನ್ ಫೋಟೋ ತೋರ್ಸಿ. ನಿನ್ನ ಫೋಟೋ ನಿನಗ್ ಬೇಕಾದ್ರೆ ನಿಮ್ಮ ಅಕ್ಕನ ಹೆಸರು, ಅವಳು ಎಲ್ಲಿರ್ತಾಳೆ, ಎಲ್ಲಿಗೆ ಬರ್ತಾಳೆ ಅನ್ನೋದು ತಿಳಿಸ್ತೀಯಾ? ಏನ್ರಿ ನಮ್ಮ ಅಕ್ಕನ್ ಜಾತಕನೇ ಕೇಳ್ತಿದ್ದೀರಾ? ನಾನ್ ಹೇಳಿಲ್ಲಪ್ಪ. ಹಾಗಾದ್ರೆ ನಾನ್ ಫೋಟೋ ಕೊಡಲ್ಲಪ್ಪ. ರೀ ಕೊಡ್ರಿ. ಕೊಡಲ್ಲ ರೀ. ನನ್ ಮೇಲೆ ನಂಬಿಕೆ ಇಲ್ವೇನ್ರಿ? ಈ ಕಡೆ ಫೋಟೋ ತನ್ನಿ, ಈ ಕಡೆ ಸಮಾಚಾರ. ತಗೋ. ಅಲ್ಲಿದೆ ನೋಡಿ. ಗೌರಿ ಮನೆ ಇದೆನಾ? ಅದೇನ್ ಕೇಳ, ಯಾರು ನೋಡ್ಬೇಕು? ಗೌರಿ ನೋಡ್ಬೇಕಾಗಿತ್ತು. ಓ, ಏನಂತೆ? ಗೌರಿ ನೋಡ್ಬೇಕಾಗಿತ್ತು ಅಂದೆ. ಗೌರಿ ನೋಡ್ಬೇಕಾ? ಬನ್ನಿ ಸರ್, ತೋರಿಸ್ತೀನಿ. ಬನ್ನಿ. ಬನ್ನಿ ಸರ್, ಬನ್ನಿ ಸರ್, ತೋರಿಸ್ತೀನಿ. ನಡೀರಿ. ಬನ್ನಿ ಸರ್, ನಡೀರಿ ಸರ್. ಬನ್ನಿ ಬನ್ನಿ ಸರ್. ನಡೀರಿ. ಅಯ್ಯೋ 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 ಅಪ್ಪ ಬೇಡ. ಅಯ್ಯೋ ಗೌರಿ ಬೇಕು ನಿನಗೆ? ಅಯ್ಯೋ 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 ಕೊಡಿ ಕೊಡಿ. ಅಯ್ಯೋ ಗೌರಿ ಬೇಕಾ? ಯಾವನಾದ್ರೂ ನಮ್ ಗೌರಿ ತಂಟೆಗೆ ಬಂದ್ರೆ ಇದೇ ಗತಿ. ಯಾಕೋ ಏನಾಯ್ತು ಮುರಳಿ? ಏನೋ ನಿಮ್ ಗತಿ? ಅಯ್ಯೋ ನನ್ ಗತಿ ಕೇಳ್ಬೇಡ, ನನ್ಗಾದ ಗತಿ ಯಾರಿಗೂ ಬರೋದ್ ಬೇಡ. ನಡಿ ಅಪ್ಪ, ಇನ್ನೊಂದ್ಸಲಿ ಈ ಕಡೆ ಬರೋಣಪ್ಪ. ಏರ್ಪಡಿಸಿದ ಸ್ಪೆಷಲ್ ಕ್ಯಾಂಪ್ ಅಲ್ಲಿ ಪ್ರಥಮ ಬಹುಮಾನವನ್ನು ಪಡೆದ ನಮ್ಮ ಕಾಲೇಜಿನ ಆದರ್ಶ ವಿದ್ಯಾರ್ಥಿ ಮಿಸ್ಟರ್ ಸಿದ್ಧಾರ್ಥ್ ಅವರು ಬಹುಮಾನವನ್ನು ಸ್ವೀಕರಿಸಿದರು. ಮುಖ್ಯ ಅತಿಥಿಗಳಾದ ಶ್ರೀನಾಥ್ ಅವರಿಗೆ ಮಾಲಾರ್ಪಣೆ. ಈಗ ಮಹೇಂದ್ರ ಚೋಪ್ರಾ ಅವರು ಪಾಟೀಲ್ರಿಂದ ಕಪ್ಪಸಾಗರ್ ಅವರಿಗೆ, ಶ್ರೀ ವಿಠಪ್ಪ ಗೋರಂಟ್ಲಿ ಅವರಿಗೆ, ಭಾಗ್ಯ
ಎಷ್ಟ್ ಸರಿ ನಿಮ್ಗೆ ಹೇಳೋದು ಇಷ್ಟ ಬಂದ ಹಾಗೆ ತಿರುಗಬೇಡಿ ಅಂತ. ನಾವೆಲ್ಲಂದ್ರಲ್ಲಿ ತಿರ್ಗಾಡಕ್ ಹೋಗಿಲ್ಲ, ಅಮ್ಮನ್ಗೆ ಹೇಳೇ ಹೋಗಿದ್ವಿ ಅಂತ ಹೇಳಿ ಭಾಗ್ಯ. ನಾವು ಎಲ್ಗೂ ಹೋಗಿಲ್ಲ, ಅಮ್ಮಂಗ್ ಹೇಳೇ ಹೋಗಿದ್ದು. ಅಮ್ಮನಿಗೆ ಹೇಳೋದ್ರ ಮುಗ್ದೋಯ್ತಾ? ಇದು ನನ್ ಮನೆ. ಈ ಮನೆ ಘನತೆ ಗೌರವ ಕಾಪಾಡೋದು ನನ್ ಕರ್ತವ್ಯ. ನೀವ್ ಎಲ್ಲೇ ಹೋದ್ರು ನನಗೆ ಹೇಳೇ ಹೋಗ್ಬೇಕು. ಅವ್ರ ಮನೆ ಗೌರವಕ್ಕೆ ಧಕ್ಕೆ ಬರೋ ಕೆಲಸ ಮಾಡಿಲ್ಲ ಅಂತ ಹೇಳೇ ಭಾಗ್ಯ. ನಿಮ್ ಮನೆ ಗೌರವನ ನಾವೇನ್ ಹಾಳು ಮಾಡಿಲ್ಲ. ಇನ್ನು ಏನ್ ಮಾಡ್ಬೇಕು ಅಂತ ಮಾಡಿದಿರ? ಬೀದಿ ಬಸವರ ತರ ಎಲ್ಲೆಂದ್ರಲ್ಲ ಅಲಿಯೋದು ಮರ್ಯಾದೆ ತರ ಲಕ್ಷಣನಾ? ನಾನು ಇದುವರೆಗೂ ನಿಮ್ಗೆ ಗೌರವ ಕೊಟ್ಟಿದ್ದೀನಿ, ಆ ಗೌರವನ ಉಳಿಸ್ಕೊಳ್ಳಿ. ಇಲ್ದೆ ಹೋದ್ರೆ ಚೆನ್ನಾಗಿರೋದಿಲ್ಲ. ಇಲ್ದೆ ಹೋದ್ರೆ ಎಲ್ಲಿ ಹೋಗ್ತೀಯಾ? ಎಲ್ಲಿ ಹೋಗ್ತೀಯಾ? ಏನೇ ಮಾಡ್ತೀಯಾ? ಹೇಳೆ, ಏನೇ ಮಾಡ್ತೀಯಾ? ನಾವೇನ್ ತಿರುಬುಕಿಗಳ? ನಮ್ಗೆ ಗತಿನೇ ಇಲ್ವಾ? ನಮ್ಮ ಅಣ್ಣನ್ ಮನೆಗೆ ಹೋಗ್ತೀವಿ. ಬಾರಿ ಭಾಗ್ಯ, ಊರ್ಗ್ ಹೋಗೋಣ. ಏನ್ ನಡಿಯಕ್ಕ ಹೋಗೋಣ. ಯಾರಮ್ಮ ನೀನು? ಎಲ್ಲೆಲ್ಲ ನೋಟಾಗಿ ಏನ್ ಬೇಕಾಗಿತ್ತು ಅಂತ? ಏನಿಲ್ಲ, ಅದು ನನ್ ಮೇಕೆ ಮರಿ ತಪ್ಪಿಸ್ಕೊಂಡಿತ್ತು. ಅದೇನಾದ್ರೂ ಇಲ್ಲಿಗೆ ಬಂದಿದ್ಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನಂದೆ? ಮೇಕೆ ಮರಿನ? ಗಂಡ ಹೆಣ್ಣ? ಅದು ಏಕೆಂದ್ರೆ ಮರಿ ಗಂಡು ಆದ್ರೆ ಟಗರು ಅಂತ, ಹೆಣ್ಣು ಆದ್ರೆ ಕುರಿ ಅಂತ. ಟಗರಿ ತಪ್ಪಿಸ್ಕೊಂಡ್ಬಿಟ್ಟಿದೆ. ಹುಡುಕಿ ಹುಡುಕಿ ನನಗ್ ಬಂದಿರೋ ಸಿಟ್ಟಿಗೆ ಅದೇನಾದ್ರೂ ನನ್ ಕೈಗೆ ಸಿಕ್ಕಾಕೋಬೇಕು. ಚಾಕು ಹಾಕ್ಬಿಡ್ತೀನಿ. ಚಾಕುನ? ಚಾಕು ಅಂದ್ರೆ ಮೈ ನಡ್ಗುತ್ತಮ್ಮ, ನಾ ಬರ್ತೀನಿ. ನೀವೆಲ್ ಬರ್ತೀರಾ? ಅದ್ ಸಿಕ್ಕಿದ್ರೆ ನನಗ್ ತಿಳಿಸಿ, ನಾನೇ ಬರ್ತೀನಿ. ಸಿದ್ಧಾರ್ಥ್, ನನ್ನ ಕನಸು ಇಷ್ಟು ಬೇಗ ನನ್ಸಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೂ ಅಷ್ಟೇ ಶೀಲಾ. ಈ ಜನ್ಮದಲ್ಲಿ ನಿನ್ನನ್ನು ಪಡಿತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸಿದ್ಧಾರ್ಥ್, ನನ್ಗಿವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾವಿಬ್ರು ಯಾವತ್ತೂ ಹೀಗೆ ಇರ್ಬೇಕು. ಈ ರಾತ್ರಿ ರಾತ್ರಿಯಾಗೆ ಇರ್ಬೇಕು. ನೀನ್ ನೋಡ್ತಾ ಇರೋ ನೋಟಕ್ಕೆ ನನ್ನನ್ನೇ ನಾನು ಮರ್ತ್ಬಿಟ್ಟೆ. ಸಿದ್ಧಾರ್ಥ್, ಆ ದೇವರಲ್ಲಿ ನಾನ್ ಬೇಡ್ಕೊಳ್ಳೋದೊಂದೇ ಒಂದು, ಇನ್ನು 7 ಜನ್ಮಕ್ಕೂ ನೀವೇ ನನ್ನ ಹೃದಯ ರಾಜ ಆಗಿರ್ಬೇಕು. ಒಂದು ವೇಳೆ ನಿನ್ನಿಂದ ನಾನು ದೂರವಾದ್ರೆ? ಸಿದ್ಧಾರ್ಥ್, ನೀವ್ ಹಾಗೆ ಹೇಳ್ಬೇಡಿ. ನಿಮ್ಮನ್ ಬಿಟ್ಟು ಒಂದು ಕ್ಷಣನೂ ನನ್ನ ಕೈಯಲ್ಲಿರಕ್ಕಾಗಲ್ಲ ಸಿದ್ಧಾರ್ಥ್. ಏ ಹುಚ್ಚಿ, ಸುಮ್ನೆ ಜೋಕ್ ಮಾಡಿದೆ ಅಷ್ಟಕ್ಕೆ ಇಷ್ಟೊಂದು ಆದಂತ. ಸಾರಿ, ಕಮ್ ಆನ್. ನನಗ್ ಗೊತ್ತು ನೀವ್ ಹಾಗೆ ಮಾಡಲ್ಲ ಅಂತ. ಡಾರ್ಲಿಂಗ್, ಏಯ್, ಜೋಕ್ ಮಾಡ್ಬೇಡಿ ಸಿದ್ಧಾರ್ಥ್. ಐ ಲವ್ ಯು. ಏನ್ ಮೇಡಮ್, ಸಿದ್ಧಾರ್ಥ ಅಂತ ಕನಸು ಕಾಣ್ತಿದ್ದೀರಾ? ತಗೊಳ್ಳಿ ಸಾಫ್ಟ್ ಡ್ರಿಂಕ್ಸ್. ಬೇಡವಾ? ಬೇಡ ಬಿಡಿ. ಸಿದ್ಧಾರ್ಥ್, ಸಿದ್ಧಾರ್ಥ್. ಏನೋ ಇಷ್ಟೊತ್ತ ಎಲ್ಲಿ ಹೋಗ್ತಾ ಇದೀಯಾ? ಏನ್ ಡ್ಯಾಡಿ ಹೀಗೆ ಕೇಳ್ತಿದ್ದೀರಾ? ಚಿಕ್ಕ ಮಕ್ಳು ಕೇಳ್ದ ಹಾಗೆ. ಕಾಲೇಜ್ ಹೋಗ್ತಾ ಇದ್ದೀನಿ. ನನ್ನೇನು ಮ್ಯಾಡ್ ಅಂತ ತಿಳ್ಕೊಂಡಿದ್ಯೇನೋ? ಇವತ್ತು ಕಾಲೇಜ್ ಇದೆಯಾ? ಯೋ ಫೋಲ್, ಇವತ್ತು ಸಂಡೇ ಅಲ್ವೇನೋ? ಮೈಲ್ ಹುಷಾರಿಲ್ಲ, ರೆಸ್ಟ್ ತಗೋ ಹೋಗು. ನನ್ಗೇನು ಆಗಿಲ್ಲ ಡ್ಯಾಡಿ, ಸುಮ್ನೆ ನನ್ ಕಾಡಿಸ್ಬೇಡಿ. ನಾನು ಹೋಗ್ಲೇಬೇಕು. ಅಕ್ಷಯ್, ನೀನ್ ಇವತ್ತೆಲ್ಗೂ ಹೋಗ್ಬೇಡ. ಯಾಕೆ ಅಂದ್ರೆ ನನ್ನ ಸ್ನೇಹಿತ ರಂಗನಾಥ್ ಅವನ ಮಗಳನ್ನ ಕರ್ಕೊಂಡ್ ಬರ್ತಾ ಇದ್ದಾನೆ. ಅದಕ್ಕೆ ನಾನೇನ್ ಮಾಡ್ಬೇಕು? ಅಕ್ಷಯ್, ನೀನೇನು ಮಾಡ್ಬೇಡ. ನೀನು ಆ ಹುಡುಗಿನ ನೋಡು, ಆ ಹುಡುಗಿ ನಿನ್ನ ನೋಡ್ತಾಳೆ. ಮುಂದಿನ ನಾವು ನೋಡ್ತೀವಿ. ಅಂದ್ರೆ ಯಜಮಾನ್ರು ನಿಮಗೆ ಮದುವೆ ಮಾಡ್ಬೇಕಂತ ಯೋಚನೆ ಮಾಡಿರ್ಬೇಕು.
ನನಗೂ ಮದುವೆ ಮಾಡ್ಬೇಕು ಅಂತ ಯೋಚನೆ ಬಂತಲ್ಲ, ಹಾಗಾದ್ರೆ ಒಂದ್ ಕೆಲಸ ಮಾಡಿ. ನಿಮ್ ಮಗನ್ ಮದುವೆ ಮಾಡ್ಬೇಕು ಅಂತ ಆಸೆ ನಿಮ್ಗಿದ್ರೆ ನಾನ್ ಹೇಳಿದ ಹುಡುಗಿನೇ ನೀವು ನನ್ನ ಜೊತೆಲಿ ಮದುವೆ ಮಾಡ್ಬೇಕು. For more updates, like, comment, subscribe to our channel.